ನೀವು ಕಾಶಿಗೆ ಹೋಗಿ ದೇಹ ತ್ಯಾಗ ಮಾಡಿದ್ರೆ ಮುಕ್ತಿ ಸಿಗುತ್ತೆ. ಚಿದಂಬರಂಗೆ ಹೋಗಿ ಚಿದಂಬರಂನ ನಟರಾಜ ದೇವಸ್ಥಾನದಲ್ಲಿ ಹೋಗಿ ನಟರಾಜನ ದರ್ಶನ ಮಾಡಿದ್ರೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ತಿರುವಣ್ಣಾಮಲೆಯಲ್ಲಿ ಹೋಗಿ ಅರುಣಾಚಲ ಶಿವನ ಮುಂದೆ ನಿಂತು 3 ಸಾರಿ ಅರುಣಾಚಲ ಶಿವನ ಧ್ಯಾನ ಮಾಡಿದ್ರೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ನಮಸ್ಕಾರ, ಶರಣಾರ್ಥಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಿರಾಕಾರ. ನಾನಿವತ್ತು ತಮಿಳುನಾಡಿನಲ್ಲಿದ್ದೀನಿ. ತಮಿಳುನಾಡಿನ ತಿರುವಣ್ಣಾಮಲೆಯಲ್ಲಿದ್ದೀನಿ. ತಿರುವಣ್ಣಾಮಲೆ ಹೆಸರು ಭಾಳ ಜನ ಕೇಳಿದ್ದೀರಾ, ಆದರೆ ಅಲ್ಲಿರೋಂಥ ವಿಶೇಷತೆ ಏನು ಅಂತ ಭಾಳ ಜನಕ್ಕೆ ಗೊತ್ತಿರಲ್ಲ. ಎಲ್ಲೋ ಸೋಷಿಯಲ್ ಮೀಡಿಯಾದಾಗೋ ಎಲ್ಲೋ ಈ ಥರ ತಿರುವಣ್ಣಾಮಲೆ ಅಂತ ಒಂದು ತಮಿಳುನಾಡಿನಲ್ಲಿ ಒಂದು ಊರಿದೆ ಅಂತ ಹೆಸರಷ್ಟೇ ಕೇಳಿರ್ತೀರ. ಆದರೆ ಆ ಊರಿನ ವಿಶೇಷತೆ ಏನು ಅಲ್ಲಿ ಏನಿದೆ ಅಂತ ಇವತ್ತು ನನ್ನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನಿವತ್ತು ನಿಂತಿರೋಂಥ ಸ್ಥಳ ರಮಣ ಮಹರ್ಷಿಗಳ ತಪೋಭೂಮಿ ಮತ್ತು ಭೂಲೋಕದ ಕೈಲಾಸ ಅಂತಲೂ ಕರೀತಾರೆ. ಅದುವೇ ಅರುಣಾಚಲ ಶಿವ ದೇವಸ್ಥಾನದ ಎದುರಿಗೆ ಇದ್ದೀನಿ ನಾನು. ಇದು ಅರುಣಾಚಲ ದೇವಸ್ಥಾನದ ರಥಬೀದಿಯಿಂದ ಮುಂದೆ ಹೋಗ್ತಿದ್ದೀನಿ. ದೇವಸ್ಥಾನದ ಮುಖ್ಯ ದ್ವಾರಕ್ಕೆ ಹೋಗ್ತಿದ್ದೀನಿ ಈಗ ನಾನು. ನೀವು ಪಂಚಭೂತಗಳನ್ನು ಕೇಳಿರ್ತೀರ. ಪಂಚಭೂತಗಳಲ್ಲಿ ಒಂದಾದಂಥ ಅಗ್ನಿ ಇದೆಯಲ್ಲ, ಆ ಅಗ್ನಿನೇ ಇಲ್ಲಿರುವಂಥ ಅರುಣಾಚಲ ಶಿವ. ನೀವು ಇಲ್ಲಿ ನೆನೆಸ್ಕೊಂಡ್ರೆ ಹೋಗೋಕ್ಕಾಗಲ್ಲ, ಆದರೆ ಅರುಣಾಚಲ ನೆನೆಸ್ಕೊಂಡ್ರೆ ನಿಮ್ಮನ್ನ ಅಲ್ಲಿ ಕರ್ಸ್ಕೊತಾನೆ. ಈ ದೇವಸ್ಥಾನ ಒಟ್ಟು 24 ಎಕರೆ ವಿಸ್ತೀರ್ಣದಲ್ಲಿದೆ. ಈ ದೇವಸ್ಥಾನವನ್ನು 9ನೇ ಶತಮಾನದಲ್ಲಿ ಚೋಳರು ಕಟ್ಟಿಸ್ಲಿಕ್ಕೆ ಶುರು ಮಾಡಿದ್ರು ಅಂತ ಇತಿಹಾಸದಲ್ಲಿ ಹೇಳ್ತಾರೆ. ತದನಂತರ ಆಡಳಿತ ಬಂದ ಹಾಗೆ ಕನ್ನಡದ ದೊರೆಗಳಾದಂಥ ಹೊಯ್ಸಳರು, ವಿಜಯನಗರದ ಅರಸರು ಮತ್ತು ತಮಿಳುನಾಡಿನಲ್ಲಿರುವಂಥ ನಾಯಕ ಸಮುದಾಯದ ನಾಯಕರುಗಳು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರು ಮತ್ತು ಡೆವಲಪ್ಮೆಂಟ್ ಮಾಡಿದರು ಅಂತ ಇತಿಹಾಸದಲ್ಲಿ ಹೇಳ್ತಾರೆ. ನಿಮ್ಮ ಬಲಭಾಗದಲ್ಲಿ ಕಾಣ್ತಿದೆಯಲ್ಲ, ಇದೇ ರಾಜಗೋಪುರ. ಇಲ್ಲಿ ಒಟ್ಟು 9 ಗೋಪುರಗಳದವು. ಆ ಗೋಪುರಗಳಲ್ಲಿ ಅತಿ ಎತ್ತರವಾದಂಥ ಗೋಪುರ ಇದು ರಾಜಗೋಪುರ. ಈ ಗೋಪುರ ಹತ್ರನೇ ನಾವು ದೇವಸ್ಥಾನದ ಎಂಟ್ರಿ ಆಗ್ತೀವಿ. ಈ ತಿರುವಣ್ಣಾಮಲೆಯಲ್ಲಿರುವಂಥ ಈ ರಾಜಗೋಪುರದ ಬಗ್ಗೆ ಕನ್ನಡಿಗರು ಹೆಮ್ಮೆ ಪಡುವಂಥ ಒಂದು ವಿಚಾರ ನಿಮಗೆ ಹೇಳಲೇಬೇಕು. ಈ ರಾಜಗೋಪುರ ದೇಶದ 2ನೇ ಅತಿ ದೊಡ್ಡ ರಾಜಗೋಪುರ. ಈ ರಾಜಗೋಪುರ ಕಟ್ಟಿಸ್ಲಿಕ್ಕೆ ಅಡಿಪಾಯ ಹಾಕಿದವರು ಬೇರೆ ಯಾರು ಅಲ್ಲ, ಕನ್ನಡದ ವಿಜಯನಗರ ಸಾಮ್ರಾಜ್ಯದ ದೊರೆಗಳಾದಂಥ ಕೃಷ್ಣದೇವರಾಯರು. ಅವರು ಈ ರಾಜಗೋಪುರ ಕಟ್ಟಿಸ್ಲಿಕ್ಕೆ ಅಡಿಪಾಯ ಹಾಕ್ತಾರೆ. ಅಡಿಪಾಯ ಹಾಕಿ ಶುರು ಮಾಡ್ತಾರೆ. ನಂತರದ ಕಾಲದಲ್ಲಿ ತಮಿಳುನಾಡಿನಲ್ಲಿರೋಂಥ ನಾಯಕ ಸಮುದಾಯದ ಸೇವಪ್ಪ ನಾಯಕರು ಅಂತ ಒಬ್ರು ಇರ್ತಾರೆ. ಅವರು ಈ ಗೋಪುರವನ್ನು ಅವರ ಅವಧಿಯಲ್ಲಿ ಪೂರ್ಣಗೊಳಿಸ್ತಾರೆ. ನಾವು ದೇವಸ್ಥಾನದ ಒಳಭಾಗದಲ್ಲಿ ಬರುವಾಗ ನಮ್ಮ ಎಡಗಡೆ ಒಂದು ಗಣೇಶನ ಮೂರ್ತಿ ಸಿಗುತ್ತೆ. ಅದಕ್ಕೆ ನಮಸ್ಕರಿಸಿ ಒಳ ಬಂದ್ವಿ. ಇವತ್ತು ಶುಕ್ರವಾರ ಬೇರೆ, ಹಾಗಾಗಿ ಸ್ವಲ್ಪ ಜನ ಜಾಸ್ತಿ. ನಿಮ್ಮ ಎಡಭಾಗದಲ್ಲಿ ಅಲ್ಲಿ ಒಂದು ಕಾಣಿಸುತ್ತಲ್ಲ, ಅದು ಮುರುಘಾ ದೇವಸ್ಥಾನ. ಅದನ್ನು ತಮಿಳುನಾಡಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಮುರುಘ ಅಂತ ಕರೀತಾರೆ. ಇಲ್ಲಿ ನೋಡ್ತಿದ್ದೀರಾ, ರಾಜಗೋಪುರದ ಹಿಂಭಾಗ ಇದು, ಒಳಭಾಗ ಅಂದರೆ ದೇವಸ್ಥಾನದ ಒಳಭಾಗ. ಒಟ್ಟು ಈ ದೇವಸ್ಥಾನ 24 ಎಕರೆ ವಿಸ್ತೀರ್ಣದಲ್ಲಿದೆ. 5 ಪ್ರಕಾರಗಳನ್ನು ಹೊಂದಿದೆ. 9 ಗೋಪುರಗಳಿವೆ. ಅದರಲ್ಲಿ ರಾಜಗೋಪುರನೇ ಅತಿ ಎತ್ತರವಾದ ಗೋಪುರ. ಅದರ ಎತ್ತರ 217 ಅಡಿ ಎತ್ತರ. ಹಾಗೆ 2 ಕಲ್ಯಾಣಗಳಿದೆ, ಒಂದು ಶಿವತೀರ್ಥ ಮತ್ತೊಂದು ಬ್ರಹ್ಮತೀರ್ಥ. ನಿಮ್ಮ ಬಲಭಾಗದಲ್ಲಿ ಕಾಣ್ತಿದೆಯಲ್ಲ, ಅದು 1000 ಸ್ತಂಭಗಳ ಮಂಟಪ ಅಂತ ಕರೀತಾರೆ. ಅದನ್ನು ಕಟ್ಟಿಸಿದ್ದು ಕೂಡ ನಮ್ಮ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯರು. ಒಟ್ಟು 1000 ಕಂಬಗಳಿದೆ, 64 ನಾಯನಾರ್ ಮೂರ್ತಿಗಳಿದೆ. ಈ ಮಂಟಪದ ಕೆಳಭಾಗದಲ್ಲಿ ಒಂದು ಶಿವಲಿಂಗ ಇದೆ, ಅದನ್ನು ಪಾತಾಳ ಲಿಂಗ ಅಂತಲೂ ಕರೀತಾರೆ. ರಮಣ ಮಹರ್ಷಿಗಳು ಸುಮಾರು ವರ್ಷಗಳ ಕಾಲ ಆ ಪಾತಾಳ ಲಿಂಗದ ಎದುರಿಗೆ ಧ್ಯಾನಕ್ಕೆ ಕುಂತಿದ್ರು ಅಂತ ಹೇಳ್ತಾರೆ. ನೀವು ದೇವಸ್ಥಾನದ ಸರದಿ ಸಾಲಿನಲ್ಲಿ ನಿಂತಾಗ ನಿಮ್ಮ ಎಡಭಾಗದಲ್ಲಿ ಒಂದು ನಂದಿ ಕಾಣಿಸುತ್ತೆ. ಆ ನಂದಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಕನ್ನಡದ ಹೊಯ್ಸಳ ದೊರೆ 3ನೇ ವೀರಬಲ್ಲಾಳ. ಅವನ್ನ ತಮಿಳುನಾಡಿನಲ್ಲಿ ವೆಲ್ಲಾಳ ಅಂತಲೂ ಕರೀತಾರೆ. ಹಾಗೆ ಇಲ್ಲಿ ಅವನ್ನ ಪೂಜೆ ಮಾಡ್ತಾರೆ. ನಿಮ್ಮ ಎದುರಿಗೆ ಕಾಣ್ತಿರೋದು ಇದೇ ನಂದಿ. ಇದನ್ನೇ ವೀರಬಲ್ಲಾಳ ಪ್ರತಿಷ್ಠಾಪನೆ ಮಾಡಿದ್ದು. ವೀರಬಲ್ಲಾಳನಿಗೆ ಮಕ್ಕಳಾಗಿರಲ್ಲ. ಆಗ ಅವನು ಅರುಣಾಚಲ ಶಿವನತ್ತಲೇ ನನಗೆ ಮಕ್ಕಳ ಭಾಗ್ಯ ಕರುಣಿಸು ಅಂತ ಕೇಳ್ತಾನೆ. ಆಗ ಅರುಣಾಚಲ ಶಿವ ನಾನೇ ನಿನ್ನ ಮಗನಾಗಿ ಬರ್ತೀನಪ್ಪ ಅಂತ ಹೇಳ್ತಾನೆ. ವೀರಬಲ್ಲಾಳ ಸತ್ತಾಗ ಅರುಣಾಚಲ ಶಿವ ಬಂದು ತನ್ನ ತಂದೆಯಾದ ವೀರಬಲ್ಲಾಳನ ತಿಥಿ ಮಾಡ್ತಾನೆ.
ಈಗೂ ತಿರುವಣ್ಣಾಮಲೆಯಲ್ಲಿ ಊರಿನ ಜನ ಸೇರಿ ಅರುಣಾಚಲ ಶಿವನ್ನ ಮೆರವಣಿಗೆ ಮೂಲಕ ಕರ್ಕೊಂಬಂದು ತನ್ನ ತಂದೆಯಾದ ವೀರಬಲ್ಲಣ್ಣನಿಗೆ ತಿಥಿ ಮಾಡಿಸ್ತಾರೆ. ನಾವೀಗ ದೇವಸ್ಥಾನದ ಒಳಭಾಗದಲ್ಲಿದ್ದೀವಿ, ಅಂದರೆ ದ್ವಾರ ಬಾಗಿಲ ಮುಂಭಾಗದಲ್ಲಿದ್ದೀವಿ. ಇದು ದ್ವಾರ ಬಾಗಿಲದ ಮುಂಭಾಗಿನ ನೋಟ. ಇಲ್ಲಿ ನೀವು ನಂದಿಯನ್ನು ಕಾಣ್ಬೋದು. ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋದರೆ ಶಿವನ ಮುಂದೆ ನಂದಿ ಇರುತ್ತೆ. ಇಲ್ಲಿ ಹಾಗೆ ಕೂಡ ಇಲ್ಲಿ ನಂದಿ ಇದೆ. ಇಲ್ಲಿ ಸುಮಾರು ನಂದಿಗಳಿದೆ, ಬಟ್ ಇದು ದ್ವಾರ ಬಾಗಿಲದ ಮುಂದೆ ಇದು ಈ ನಂದಿ ಆಸೀನವಾಗಿದೆ. ಇದೇ ದ್ವಾರ ಬಾಗಿಲು. ನಾವು ದೇವರ ದರ್ಶನಕ್ಕೆ ಸರದಿ ಸಾಲಿನಲ್ಲಿ ನಿಂತಾಗ ಸುಮಾರು ಬೆಳಗ್ಗೆ 10:15 ಆಗಿತ್ತು. ಈಗ 12 ಗಂಟೆ ಆಗಿದೆ. ಅಷ್ಟು ಟೈಮ್ ತಗೊಳ್ಳುತ್ತೆ. ಹಾಗಾಗಿ ಎಲ್ಲರೂ ವೀಕ್ ಡೇಸ್ನಲ್ಲಿ ಬನ್ನಿ, ವೀಕೆಂಡ್ಸ್ನಲ್ಲಿ ಅವಾಯ್ಡ್ ಮಾಡಿ ದೇವಸ್ಥಾನಕ್ಕೆ ಬರೋದು. ಭಾಳ ರಶ್ ಇರುತ್ತೆ. ಇದು ದೇವಸ್ಥಾನದ ಒಳಾಂಗಣ. ಇದು ನೀವು ದ್ವಾರಭಾಗದಿಂದ ಒಳ ಬಂದರೆ ನಿಮ್ಮ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಸುಮಾರು ದೇವರ ಮೂರ್ತಿಗಳಿವೆ. ಆ ಎಲ್ಲ ದೇವರ ಮೂರ್ತಿಗಳ ದರ್ಶನ ಮಾಡಿಕೊಂಡು ಮುಂದೆ ಅರುಣಾಚಲನ ದರ್ಶನಕ್ಕೆ ಹೋಗಬೇಕು. ದೇವಸ್ಥಾನದ ರಾಜಗೋಪುರದಿಂದ ಗರ್ಭಗುಡಿ ಒಳ ಬರಬೇಕು ಅಂದರೆ ಸುಮಾರು ಏನಿಲ್ಲ ಅಂದರೂ 500-600 ಮೀಟರ್ ಡಿಸ್ಟೆನ್ಸ್ ಇದೆ, ಅಂದರೆ ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಹಾಗಾಗಿ ನೀವು ಎಷ್ಟು ಬೆಳಗ್ಗೆ ಬೇಗ ಬರ್ತೀರೋ ಅಷ್ಟು ಒಳ್ಳೆಯದು. ಜನಸಂಖ್ಯೆ ಕಡಿಮೆ ಇರುತ್ತೆ, ಬೇಗ ದರ್ಶನವೂ ಆಗುತ್ತೆ. ನಾನೀಗ ಅರುಣಾಚಲ ಶಿವನ ಸನಿಹದಲ್ಲಿದ್ದೀನಿ. ಗರ್ಭಗುಡಿ ಒಳಗೆ ಎಂಟ್ರಿ ಆಗ್ತಿದ್ದೀವಿ. ಅಲ್ಲಿ ದರ್ಶನ ತಗೊಂಡು ಬರ್ತೀವಿ. ಅರುಣಾಚಲ ಶಿವನ ದರ್ಶನ ಮುಗಿಸ್ಕೊಂಡು ಹೊರ ಬಂದರೆ ಮತ್ತೊಂದು ದೇವಸ್ಥಾನ, ಅಮ್ಮನವರ ದೇವಸ್ಥಾನ ಇದೆ. ಅಲ್ಲಿ ದರ್ಶನ ಮಾಡಿಕೊಂಡು ಹೊರ ಬಂದರೆ ದೇವಸ್ಥಾನದ ಹಿಂಭಾಗದಲ್ಲಿ ಪ್ರಸಾದ ಕೊಡ್ತಾರೆ. 10 ರೂಪಾಯಿ ಒಂದು ಪ್ರಸಾದ. ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ಕೊಡ್ತಾರೆ. ನೀವು ದುಡ್ಡು ಕೊಟ್ಟು ತಗೊಂಡು ಪ್ರಸಾದವನ್ನು ಸ್ವೀಕರಿಸಿ ದೇವಸ್ಥಾನದ ಹಿಂಭಾಗದ ಮೂಲಕನೇ ನೀವು ಹೊರಗೆ ಹೋಗಬೇಕು. ದೇವಸ್ಥಾನದ ಹೊರಗೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನದ ಬಲಭಾಗದಲ್ಲಿ ಒಂದು ವಿಶೇಷವಾದದ್ದನ್ನು ನಿಮಗೆ ತೋರಿಸ್ತೀನಿ, ನೋಡಿ. ಈ ದೇವಸ್ಥಾನದಲ್ಲಿ 9 ಗೋಪುರಗಳದವು. ಆ 9 ಗೋಪುರಗಳನ್ನ ಒಂದೇ ಸ್ಥಳದಲ್ಲಿ ನಿಂತು ನೋಡ್ಬೋದು. ಇಲ್ಲಿ ಸರ್ಕಲ್ ಹಾಕಿದಾರಲ್ಲ, ಈ ಸರ್ಕಲ್ ನಿಂತರ 9 ಗೋಪುರಗಳನ್ನ ನೋಡ್ಬೋದು. ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ಕಾಣ್ತಿರೋದು ಫಸ್ಟ್ನೇ ಗೋಪುರ, ಅದ್ರ ಮುಂದ್ಗಡೆ ಇರೋದು 2ನೇ ಗೋಪುರ. ಈಗ ಬಂದರೆ ಇಲ್ಲಿ ಕಾಣ್ತಿರೋದು 3ನೇ ಗೋಪುರ, ಅದ್ರ ಮುಂದಿರೋದು 4, 5, 6, 7, 8, 9, ಒಟ್ಟು 9 ಗೋಪುರಗಳನ್ನು ಒಂದೇ ಸ್ಥಳದಲ್ಲಿ ನಿಂತು ನೋಡ್ಬೋದು. ಇದು ಈ ಕ್ಷೇತ್ರದ ವಿಶೇಷತೆ. ನಾನೀಗ ದೇವಸ್ಥಾನದ ಹಿಂಭಾಗದಲ್ಲಿರುವಂಥ ಗೋಪುರದ ಕಡೆ ಹೋಗ್ತೀನಿ. ಗೋಪುರದ ದ್ವಾರದ ಮೂಲಕ ನಾವು ಹೊರಗೆ ಹೋಗ್ತೀವಿ. ಮನುಷ್ಯ ಸಹಜವಾಗಿ ತೀರಿ ಹೋದ ಅಂತ ಅಂದರೆ ಮೋಕ್ಷ ಅಂದರೆ ಮುಕ್ತಿಯನ್ನು ಬೇಡ್ತಾನೆ ದೇವರಲ್ಲಿ. ಆ ಮುಕ್ತಿ ಸಿಗೋದು ಕೆಲವೊಂದು ದೇವಸ್ಥಾನಗಳಲ್ಲಿ, ಅಂದರೆ ಕೆಲವೊಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಂತ ಪುರಾಣದಲ್ಲಿ ಹೇಳ್ತಾರೆ. ನೀವು ಕಾಶಿಗೆ ಹೋಗಿ ವಿಶ್ವನಾಥನ ಸನ್ನಿಧಿಯಲ್ಲಿ ದೇಹ ತ್ಯಾಗ ಮಾಡಿದರೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಚಿದಂಬರಂಗೆ ಹೋಗಿ ನಟರಾಜನ ದರ್ಶನ ಪಡೆದ್ರೆ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ತಿರುವಣ್ಣಾಮಲೆಯಲ್ಲಿ ಅರುಣಾಚಲ ಸನ್ನಿಧಿಯಲ್ಲಿ ನಿಂತು ಅರುಣಾಚಲ ದೇವರ ಮುಂದೆ ನಿಂತು 3 ಸಾರಿ ಅರುಣಾಚಲ ಶಿವನ ನೆನೆಸಿಕೊಂಡ್ರೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ತಮಿಳುನಾಡಿನಲ್ಲಿರುವಂಥ ಸುಮಾರು ದೇವಸ್ಥಾನಗಳನ್ನು ಟಿಪ್ಪು ಸುಲ್ತಾನ್ ನಾಶ ಮಾಡಿದ ಅಂತ ಹೇಳ್ತಾರೆ. ಆದರೆ ತಿರುವಣ್ಣಾಮಲೆಯಲ್ಲಿರುವಂಥ ದೇವಸ್ಥಾನ ಇದನ್ನು ಟಚ್ ಮಾಡೋಕ್ಕಂದ್ರೆ ಮುಟ್ಲಿಕ್ಕೂ ಆಗಲಿಲ್ಲ ಟಿಪ್ಪು ಸುಲ್ತಾನ್ಗೆ. ಯಾಕಂದರೆ ಇಲ್ಲಿರೋವಂಥ ಕಾಲಭೈರವ, ಅಂದರೆ ಶತ್ರು ಸಂಹಾರ ಮಾಡೋವಂಥ ಕಾಲಭೈರವ ದೇವಸ್ಥಾನ ಇಲ್ಲಿರೋದ್ರಿಂದ ಟಿಪ್ಪು ಸುಲ್ತಾನನಿಗೆ ಈ ದೇವಸ್ಥಾನವನ್ನು ನಾಶ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಈ 24 ವಿಸ್ತೀರ್ಣದಲ್ಲಿರುವ ಈ ದೇವಸ್ಥಾನಗಳಲ್ಲಿ ಸುಮಾರು ದೇವಸ್ಥಾನಗಳಿವೆ. ಚಿತ್ರಕೂಟ ದೇವಸ್ಥಾನ ಇದೆ, ನಂದಿ ಇದೆ, ಗಣೇಶನ ದೇವಸ್ಥಾನ ಇದೆ, ಮುರುಘಾ ದೇವಸ್ಥಾನ ಇದೆ, ಕಾಲಭೈರವ ದೇವಸ್ಥಾನ ಇದೆ, ಸುಮಾರು ದೇವಸ್ಥಾನಗಳಿವೆ. ಇವನ್ನೆಲ್ಲ ನೋಡಿಕೊಂಡು ಮುಂದೆ ನಾವು ಬೆಟ್ಟಕ್ಕೆ ಹೋಗ್ತೀವಿ. ಅಲ್ಲಿಂದ ದೇವಸ್ಥಾನ, ಇಡೀ ದೇವಸ್ಥಾನ ನೋಡ್ತೀವಿ. ನೋಡಿ, ನಿಮ್ಗೆ ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ 24 ಎಕರೆ ಜಾಗದಲ್ಲಿರುವಂಥ ಇಡೀ ದೇವಸ್ಥಾನ ನಾವು ಇಲ್ಲಿ ನಿಂತ್ಕೊಂಡು ಅರುಣಗಿರಿ ಬೆಟ್ಟದ ಮೇಲೆ ನಿಂತು ನೋಡ್ಬೋದು. ನೋಡಿ, ಅಲ್ಲಿ ಕಾಣಿಸುತ್ತೆ 9 ಗೋಪುರಗಳು ಕಾಣಿಸುತ್ತೆ ನಿಮಗೆ. ಇದಿಷ್ಟು ಅಗ್ನಿಲಿಂಗನಾದಂಥ ಅರುಣಾಚಲ ಶಿವನ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಗಿರಿ ಪ್ರದಕ್ಷಿಣೆ ಅಂದ್ರೇನು, ಅದನ್ನು ಗಿರಿ ಪ್ರದಕ್ಷಿಣೆ ಯಾಕೆ ಹಾಕ್ತಾರೆ, ಯಾವ ಸಮಯದಲ್ಲಿ ಹಾಕಿದರೆ ಒಳ್ಳೆಯದಾಗುತ್ತೆ ಅಂತ ನಿಮಗೆ ಮಾಹಿತಿ ಕೊಡ್ತೀನಿ. ನನ್ನ ವಿಡಿಯೋನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಅರುಣಾಚಲ ಶಿವ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ. ಜೈ ಅರುಣಾಚಲ.